ಇಸ್ರೇಲ್ ಮತ್ತು ಇರಾನ್ ದೇಶಗಳ ಮಧ್ಯೆ ನಡೀತಾ ಇರುವಂತಹ ಯುದ್ಧ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇರಾನ್ ರಕ್ಷಣಾ ಸಚಿವಾಲಯ ತೈಲ ಘಟಕಗಳನ್ನು ಗುರಿಯಾಗಿಸಿ ಇಸ್ರೇಲ್ ಭೀಕರ ದಾಳಿಯನ್ನು ಮಾಡ್ತಾ ಇದೆ. ಎರಡು ದೇಶಗಳ ಯುದ್ಧದಲ್ಲಿ 40,000 ಪ್ರವಾಸಿಗರು ಈಗ ಸಿಲುಕಿದ್ದು 2,000 ಭಾರತೀಯರು ಮತ್ತು 16 ಕನ್ನಡಿಗರು ಕೂಡ ಆತಂಕದಲ್ಲಿದ್ದಾರೆ. ಎರಡು ದೇಶಗಳ ಯುದ್ಧದಿಂದ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, ಚಿನ್ನದ ಬೆಲೆಯೂ ಕೂಡ ಏರಿಕೆಯಾಗುವಂಥ ಆತಂಕ ಎದುರಾಗಿದೆ. ಇಸ್ರೇಲ್ ಮತ್ತು ಇರಾನ್ ದೇಶಗಳ ನಡುವೆ ಆಗ್ತಿರೋ ಘನಘೋರ ಯುದ್ಧ ಮತ್ತಷ್ಟು ಉಗ್ರ ರೂಪಕ್ಕೆ ಹೋಗಿದೆ. ಇರಾನ್ನ ರಕ್ಷಣಾ ಸಚಿವಾಲಯದ ಕೇಂದ್ರ ಕಚೇರಿ ಹಾಗೂ ಇಂಧನ ಕೈಗಾರಿಕೆಗಳನ್ನು ಗುರಿಯಾಗಿಸಿ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದೆ. ಇಸ್ರೇಲ್ನ ಟೆಲ್ ಅವೀವ್, ಜೆರುಸಲೆಂ ಸೇರಿದಂತೆ ಹಲವು ಪ್ರದೇಶಗಳ ಮೇಲೆ ಕ್ಷಿಪಣಿಗಳ ಸುರಿಮಳೆಯನ್ನೇ ಗೈದಿದೆ ಇರಾನ್. ಜೊತೆಗೆ ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ದು ದಾಳಿ ನಡೆಸಿದೆ. ತೈಲ ಘಟಕಗಳು ಹೊತ್ತಿ ಉರಿತಿವೆ. ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ದಾಳಿ ಎಚ್ಚರಿಕೆ. ಇರಾನ್ ಇಸ್ರೇಲ್ ಯುದ್ಧದಲ್ಲಿ ನ್ಯೂಕ್ಲಿಯರ್ ದಾಳಿಯ ಭಯ ಶುರುವಾಗಿದೆ. ಇರಾನ್ ತನ್ನ ಜನರಕ್ಷಣೆಗಾಗಿ ಪರಮಾಣು ದಾಳಿಗೂ ಹಿಂಜರಿಯಲ್ಲ ಅಂತ ಇರಾನ್ ದೂರದರ್ಶನಕ್ಕೆ ನೀಡಿದ ಸಂದರ್ಶನದಲ್ಲಿ ಇರಾನ್ ಸೇನಾ ಮುಖ್ಯಸ್ಥ ಜನರಲ್ ಮೊಹಸೇನ್ ರೇಜಾ ಹೇಳಿದ್ದಾರೆ. ಅಚ್ಚರಿ ಏನಪ್ಪಾ ಅಂದ್ರೆ, ನಾವು ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡಲ್ಲ, ಪಾಕಿಸ್ತಾನ ಇಸ್ರೇಲ್ ಮೇಲೆ ಪರಮಾಣು ಬಾಂಬ್ ದಾಳಿ ಮಾಡುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಪಾಕಿಸ್ತಾನ ನಾವು ನ್ಯೂಕ್ಲಿಯರ್ ದಾಳಿ ಮಾಡಲ್ಲ ಅಂತಾನು ಸ್ಪಷ್ಟನೆ ಕೊಟ್ಟಿದೆ. ಇಸ್ರೇಲ್ನಲ್ಲಿ ಸಿಲುಕಿದ ಭಾರತೀಯರು, ಕನ್ನಡಿಗರು. ಇಸ್ರೇಲ್ ಇರಾನ್ ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಿಲ್ಲ. ಆದ್ರೆ ಎರಡು ದೇಶಗಳ ಯುದ್ಧದ ಮಧ್ಯೆ ಜಗತ್ತಿನ 40,000 ಪ್ರಯಾಣಿಕರು ಸಿಲುಕಿಕೊಂಡಿದ್ದಾರೆ. ಇದರಲ್ಲಿ 2,000ಕ್ಕೂ ಹೆಚ್ಚು ಭಾರತೀಯರು ಇದ್ದಾರೆ. 1,595 ಭಾರತೀಯ ವಿದ್ಯಾರ್ಥಿಗಳು ಇರಾನ್ನಲ್ಲಿ ಸಿಲುಕಿಕೊಂಡಿದ್ರೆ 183 ಭಾರತೀಯ ಪ್ರವಾಸಿಗರು ಇಸ್ರೇಲ್ನಲ್ಲಿ ಲಾಕ್ ಆಗಿದ್ದಾರೆ. ಕರ್ನಾಟಕದಿಂದ ಹೋಗಿದ್ದ 18 ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ರಾಜಕೀಯ ಮುಖಂಡರ ನಿಯೋಗನೂ ಸಿಲುಕಿಕೊಂಡಿದೆ. ಎರಡು ದೇಶಗಳ ಯುದ್ಧದಿಂದ ನೂರಾರು ವಿಮಾನಗಳ ಹಾರಾಟ ಸ್ಥಗಿತವಾಗಿದ್ದು ಭಾರತೀಯರ ರಕ್ಷಣೆಗೆ ಮೋದಿ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಕೇಂದ್ರ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇಸ್ರೇಲ್ನಲ್ಲಿ ಸಿಲುಕಿರುವ ಕನ್ನಡಿಗರೊಂದಿಗೆ ವಿಡಿಯೋ ಕಾಲ್ ಮೂಲಕ ಮಾತನಾಡಿ ಸುರಕ್ಷತೆ ಬಗ್ಗೆ ವಿಚಾರಿಸಿದ್ರು. ಎಲ್ಲರನ್ನೂ ಭಾರತಕ್ಕೆ ಕರೆತರುವ ಬಗ್ಗೆ ಅಧಿಕಾರಿಗಳ ಜೊತೆಯೂ ಸಭೆ ಮಾಡಿದ್ದು ತುರ್ತು ಕ್ರಮ ವಹಿಸುವ ಭರವಸೆಯನ್ನು ಕೊಟ್ರು. ಇಸ್ರೇಲ್ ಮತ್ತು ಇರಾನ್ ಯುದ್ಧದಿಂದ ಭಾರತದಲ್ಲಿ ಕಚ್ಚಾ ತೈಲಗಳ ಬೆಲೆ ಏರಿಕೆಯ ಭೀತಿ ಶುರುವಾಗಿದೆ. ಇನ್ನೊಂದು ಕಡೆ ಚಿನ್ನದ ಬೆಲೆಯೂ ಗಗನಕ್ಕೆ ಹೋಗಿದೆ. ಯಾಕೆಂದರೆ 80% ಕಚ್ಚಾ ತೈಲ ಇರಾನ್ನಿಂದ ಭಾರತ ಆಮದು ಮಾಡಿಕೊಳ್ತಿದೆ. ಆದ್ರೆ ಯುದ್ಧದಲ್ಲಿ ತೈಲ ಘಟಕಗಳೇ ಹೊತ್ತಿ ಉರಿಯುತ್ತಿವೆ. ಸಾರಿಗೆ ಸಂಪರ್ಕನೂ ಸ್ಥಗಿತವಾಗಿದ್ದು ಕಚ್ಚಾ ತೈಲದ ಜೊತೆಗೆ ಚಿನ್ನದ ಬೆಲೆಯೂ ಏರಿಕೆಯಾಗ್ತಿದೆ. 80% ಭಾರತ ದೇಶ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. 80% ನೀವು ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೂ ಕೇವಲ ಒಂದೇ ಒಂದು ವಾರದಲ್ಲಿ 10% ಏರಿಕೆಯನ್ನ ಕಚ್ಚಾ ತೈಲದಲ್ಲಿ ನಾವು ಕಾಣ್ತಾ ಇದ್ದೀವಿ. ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳ ಏರಿಕೆ ಆಗುತ್ತೋ ಹಾಗೂ ಯಾವಾಗ ರೂಪಾಯಿನ ಮೌಲ್ಯ ಕುಸಿತ, ಡಾಲರ್ ಬೆಲೆಗಳ ಏರಿಕೆ ಆಗುತ್ತೋ ನಮ್ಮ ದೇಶದಲ್ಲೂ ಪೆಟ್ರೋಲ್, ಡೀಸೆಲ್ ದರಗಳಲ್ಲಿ ಏರಿಕೆ ಆಗುತ್ತೆ. ಹಾಗೂ LPG ಅಥವಾ ನ್ಯಾಚುರಲ್ ಗ್ಯಾಸ್ ಅಂತ ನಾವೇನ್ ಕರೀತೀವಿ, ಅಲ್ಲೂ ಕೂಡ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಆಗುತ್ತೆ. 10,000 ರೂಪಾಯಿವರೆಗೂ 1 ಗ್ರಾಮ್ಗೆ 24 ಕ್ಯಾರೆಟ್ ಏನು ಆಗಿತ್ತು, ಅದು ಕಳೆದ ಒಂದು 3-4 ದಿವಸಗಳಿಂದ ಮತ್ತೆ 300 ರೂಪಾಯಿವರೆಗೂ ಜಾಸ್ತಿ ಆಗಿದೆ. ಈಗ 10,300 ರೂಪಾಯಿ 24 ಕ್ಯಾರೆಟ್ 1 ಗ್ರಾಮ್ಗೆ ವಹಿವಾಟು ನಡೀತಾ ಇದೆ. ಇದರ ಕಾರಣ ಇಷ್ಟೇ, ಏನು ಇರಾನ್ ಮತ್ತು ಇಸ್ರೇಲ್ ದೇಶದ ಈ ಒಂದು ಯುದ್ಧದ ಪರಿಣಾಮ ಈ ಒಂದು ರೇಟಲ್ಲಿ ಕೂಡ ಏರಿಕೆ ಕಾಣ್ತಾ ಇರತಕ್ಕಂಥದ್ದು. 3 ವರ್ಷಗಳಿಂದ ರಷ್ಯಾ ಉಕ್ರೇನ್ ಯುದ್ಧ ನಿಂತಿಲ್ಲ. ಈಗ ಇಸ್ರೇಲ್ ಇರಾನ್ ನಡುವೆ ಯುದ್ಧ ದಿನೇ ದಿನೇ ಬಿಗಡಾಯಿಸ್ತಾನೆ ಇದ್ದು ಯಾವಾಗ ನಿಲ್ಲುತ್ತೆ ಅನ್ನೋದೇ ಪ್ರಶ್ನಾರ್ಥಕ ಚಿಹ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.